ಹೆಲೋ ಮೈ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಮಾಡೋಕ್ಕೆ ವಿಶೇಷ ಕಾರಣ ಏನಂತಂದರೆ ಇಟ್ಸ್ ಅ ವೆರಿ ಫಸ್ಟ್ ಟೈಮ್ ಅ ಸೋಲೋ ರೈಡ್ ಆಫ್ ಮೈಂಡ್. ಸೊ ಲೆಟ್ಸ್ ಗೋ. ನಾನು ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ ಇವಾಗ. ಸೊ ಅದು ಬಂದು ಸ್ವಲ್ಪ ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ನಾನು ಪ್ಯಾಕಿಂಗ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅವಾಗಿಂದನೇ ಮಾಡ್ತಾನೆ ಇದ್ದೀನಿ ಪ್ಯಾಕಿಂಗ್ ಎಲ್ಲ. ಬಟ್ ಏನು ತಗೋಬೇಕು ಏನಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ದಿಸ್ ಇಸ್ ಅ ಸೋಲೋ ರೈಡ್ ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಹಾಗಾಗಿ ಲೆಟ್ಸ್ ಸಿ. ಸೊ ದಿಸ್ ಈಸ್ ಮೈ ಮೇಕಪ್ ಕಿಟ್. ಮೇಕಪ್ ಇನ್ ದ ಸೆನ್ಸ್ ಲೈಕ್ ಜಾಸ್ತಿ ಮೇಕಪ್ ಅಂತ ಏನಿಲ್ಲ, ಓನ್ಲಿ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ದಿಸ್ ಈಸ್ ದ ಫೇಸ್ ಮಾಸ್ಕ್ ಆ್ಯಂಡ್ ದೀಸ್ ಆರ್ ದ ವೆಟ್ ವೈಪ್ಸ್ ಆ್ಯಂಡ್ ಲಿಪ್ಸ್ಟಿಕ್ಸ್, ಲಿಪ್ ಬಾಮ್ ಅಷ್ಟೇ ಕ್ಯಾರಿ ಮಾಡಿರೋದು, ಜಾಸ್ತಿ ಏನಿಲ್ಲ. ಸೊ ಇಯರಿಂಗ್ಸ್ ಯಾವ್ದು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಆ್ಯಂಡ್ ನೋಡಬೇಕು, ಇವಾಗ ಸದ್ಯಕ್ಕೆ ಇಷ್ಟೇ ಆಗಿರೋದು. ಇನ್ನು ಏನು ಮಿಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮೈ ಸೀರಮ್, ಯಾ ಐ ಫಾರ್ಗಾಟ್ ಮೈ ಸೀರಮ್. ಸೊ ಫೈನಲಿ ಐ ಟುಕ್ ಇಟ್ ಆ್ಯಂಡ್ ದಿಸ್ ಈಸ್ ಮೈ ಹೆಡ್ ಸೀರಮ್ ಆ್ಯಂಡ್ ದಿಸ್ ಈಸ್ ಮೈ ಫೇಸ್ ಸೀರಮ್. ಸೊ ಇದೆರಡು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಸೊ ದಿಸ್ ಈಸ್ ದ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಐ ಹ್ಯಾವ್ ಟು ಕಲೆಕ್ಟ್ ಮೈ ಟ್ಯಾಬ್ಲೆಟನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇಟ್ಕೊಳ್ಬೇಕು ಇನ್ನು. ಸೊ ಇದನ್ನು ಪ್ಯಾಕ್ ಮಾಡಿಬಿಡ್ತೀನಿ ಇವಾಗ. ಸೊ ದಿಸ್ ಈಸ್ ದ ಲಗೇಜ್ ವಿಚ್ ಐ ಹ್ಯಾವ್ ಪ್ಯಾಕ್ ಟು ಟೇಕ್ ಫ್ರಮ್ ಮೈ ನೇಟಿವ್. ಆ್ಯಂಡ್ ಇದು ಒಂದು ಡ್ರೆಸ್ ಬಂದು, ಇದು ಮನೆಗೆ ಹಾಕೊಳ್ಳೋಕ್ಕೆ. ದಿಸ್ ಈಸ್ ಮೈ ಫೇವ್ರೇಟ್. ಸೊ ಇದು ಮನೆಗೆ ಹಾಕೊಳ್ಳೋಕ್ಕೆ ಇದ್ರ ಪೇರ್ ಇದು. ಆ್ಯಂಡ್ ಇನ್ನೊಂದು ಬಂದು ಇದು ಡ್ರೆಸ್ ಲೈಕ್ ಟ್ರೆಡಿಷ್ನಲ್ ಆ್ಯಂಡ್ ಆಲ್. ಆಮೇಲೆ ಇದು ಬಂದು ಒಂದು ಜಾಕೆಟ್ ಇದೆ. ಸೊ ರಿಟರ್ನ್ ಬರಬೇಕಾದ್ರೆ ಇದನ್ನು ಹಾಕೊಂಡ್ಬರ್ಬೇಕು ಅಂತ ಪ್ಲ್ಯಾನ್ ಇದೆ, ಬಟ್ ಇನ್ನೂ ಗೊತ್ತಿಲ್ಲ ಏನು ಮಾಡ್ತೀನೋ ಅಂತ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಅಮ್ಮನ ಐಟಮ್ಸ್ ಇದೆ, ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ another thing is this one pant and this one. ಇದು ಮತ್ತೆ ಇದು ಎರಡು ಒಂದು ಪೇರು ಇಲ್ಲೇ ಇಡ್ತಾ ಇದ್ದೀನಿ, ಬಿಕಾಸ್ ಅದು ವಾಶ್ ಮಾಡಬೇಕು ಹಿಂಗು. ಸೊ ದ ಅನದರ್ ಥಿಂಗ್ ಈಸ್ ಈ ಜಾಕೆಟ್ ಹಾಕೊಂಡು ಹೋಗಬೇಕು ಅಂತ ಇತ್ತು, ಬಟ್ ತುಂಬ ಹೆವಿ ಇದೆ. ಸೊ ಹಾಗಾಗಿ ನಾನು ಬೇಡ ಅಂತ ಇದ್ದೀನಿ. ಆ್ಯಂಡ್ ವಾಟ್ ಎಲ್ಸ್, ಸೊ ಇದು ಬಂದು ನಾನು ಇಲ್ಲೇ ಇಡಬೇಕು ಅಂತ ಇದ್ದೀನಿ ಇನ್ ದಿಸ್. ಸೊ ದೀಸ್ ಆರ್ ದ ಪೇರ್ ಆಫ್ ಸ್ಯಾಂಡಲ್. ಸೊ ನಾನು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ, ಕವರಲ್ಲಿ ಹಾಕಿದ್ದೀನಿ. ಸೊ ಇದನ್ನು ನಾನು ಇಲ್ಲಿ ಇಡ್ತೀನಿ. ಸೊ ದ್ಯಾಟ್ ಇಟ್ ಶುಡಂಟ್ ರೋಮ್ ಅರೌಂಡ್. ಸೊ ಫುಲ್ ಫಿಕ್ಸ್ ಆಯಿತು. ಇದನ್ನು ಬಂದು ಇಟ್ಟು ದಿಸ್ ಈಸ್ ಫಾರ್ ಶೋರ್ ಆ್ಯಂಡ್ ಹಿಯರ್. ಟಾಡಾ, ಮೈ ಪ್ಯಾಕಿಂಗ್ ಈಸ್ ಓವರ್. ನಾನೇನು ಜಾಸ್ತಿ ದಿನಕ್ಕೆ ಹೋಗ್ತಾ ಇಲ್ಲ, ಸೊ ಹಾಗಾಗಿ ಜಸ್ಟ್ ಟು ಪೇರ್ಸ್ ಬಟ್ಟೆ ತೊಗೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದಟ್ಸ್ ಇಟ್. ಒಂದು ಜಾಕೆಟ್ ಮಾತ್ರ ತಗೋಬೇಕು. ಹೋಪ್ ಐ ವಿಲ್ ವೇರ್ ಇಟ್ ಫ್ರಮ್ ಹಿಯರ್ ಓನ್ಲಿ. ದಟ್ಸ್ ಇಟ್. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು. ಆ್ಯಂಡ್ ನಿದ್ದೆ ಬರ್ತಾ ಇದೆ ತುಂಬ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ 11 o'clock ಅನಿಸುತ್ತೆ. ಸೊ ಇಷ್ಟು ಹೊತ್ತಾಯಿತು. ನಾನು ಬೆಳಗ್ಗೆಯಿಂದ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ನಂಗೆ ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಈವ್ನಿಂಗಲ್ಲಿ ಸ್ವಲ್ಪ ಆಚೆನೂ ಹೋಗೋದಿತ್ತು. ಹಾಗಾಗಿ ಸಿ ಎವ್ರಿಥಿಂಗ್ ಗಾಟ್ ಸೊ ಮೆಸ್ಸಿ. ಮನೆಯೆಲ್ಲ ತುಂಬ ಮೆಸ್ಸಿಯಾಗಿ ಹೋಗಿದೆ. ಸೊ ಇಟ್ಸ್ ಓಕೆ. ಆ್ಯಂಡ್ ನನ್ನ ಪೆಟ್ಸ್ನ ಬಿಟ್ಟು ಹೋಗ್ಬೇಕು ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ. ನಾನು ಆಲ್ಮೋಸ್ಟ್ ಬೇಗ ಹೊರಗೆ ಟ್ರೈ ಮಾಡ್ತೀನಿ ಅಲ್ಲಿಂದ. ರಿಯೋ, ಸ್ಮೋಕಿ, ಮಮ್ಮ ನಾಳೆ ಊರಿಗೆ ಹೋಗ್ತಾ ಇದ್ದಾಳೆ ಗೊತ್ತಾ? ಸ್ಮೋಕಿ ಬಾಯ್, ನಾ ಊರಿಗೆ ಹೋಗ್ತಾ ಇದ್ದೀನಿ. ಹೋಗ್ಲಿ, ಚಲೋ ನಾ ಊರಿಗೆ ಹೋಗಿ ಬರ್ತೀನಿ. ಬಾಯ್ ಸ್ಮೋಕಿ, ಬಾಯ್ 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 ಸ್ಮೋಕು. ಇವಾಗಲ್ಲ ಹೋಗ್ತಾ ಇರೋದು, ನಾಳೆ. ಇವಾಗಲ್ಲ, ನಾಳೆ ಹೋಗ್ತಾ ಇರೋದು. ಐ ಆಮ್ ಗೋಯಿಂಗ್ ಟುಮಾರೋ. ಬರಮ್ಮ ಸ್ಮೋಕಿ, ನಾಳೆ ಹೋಗ್ತಾ ಇದ್ದೀನಿ ಬಂಗಾರಿ. ಮಮ್ಮ ವೆಲ್ಕಮ್ ಇನ್ 2 days. ಓಕೆ ಓಕೆ ಬಂಗಾರ, ಹಾಂ ಓಕೆ ಬಂಗಾರ ಕೋಳಿ. ಓ ಮೈ ಬುದ್ದು, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಅವನಮ್ಮ ಓಕೆ ಓಕೆ. ತಿಂದು ಮುಖ ಎಲ್ಲ ಗಲೀಜಾಗಿ ಮಾಡ್ಕೊಳ್ತೈತೆ ಇದು.
ಇಟ್ಸ್ ಆಲ್ಮೋಸ್ಟ್ 3 AM ನಾವು. ಸೊ ನಾನು ಇವಾಗ ಎದ್ದು ರೆಡಿ ಆಗಬೇಕು, ಬಿಕಾಸ್ ಲೇಟಾಗಿ ಹೋದರೆ ಮತ್ತು ಫ್ಲೈಟ್ ಮಿಸ್ ಆಗುತ್ತೆ. ಸೊ ಹಾಗಾಗಿ ಐ ಹ್ಯಾವ್ ಟು ಬಿ ಅರ್ಲಿ. ನಾನು ಎಷ್ಟೇ ಬೇಗ ಹೊರಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ರು ಸೊ ಅದು ತಿರ್ಗಾ ನನಗೆ ಲೇಟ್ ಆಗೇ ಹೋಯಿತು. ಸೊ ನನ್ನ ಮನೆಯಿಂದ ಬಿಟ್ಟಿರೋದೇ 4:30. ನಾನು 4 o'clock ಬಿಡೋಬೇಕಾಗಿತ್ತು, ಬಟ್ 4:30 ಆಗೋಯಿತು. ಆ್ಯಂಡ್ ನಾನು ಅಲ್ಲಿ ರೀಚ್ ಆಗೋದು 5:30 ಆಗಿಬಿಟ್ಟಿತ್ತು ಆಲ್ರೆಡಿ, ಬಿಕಾಸ್ ತುಂಬಾ ಲೇಟಾಗಿ ಮನೆಯಿಂದ ಹೊರಡೋದಾಯಿತು. ನನ್ನ ಪೆಟ್ಸ್ಗಳಿತ್ತು, ಸೊ ನಂಗೆ ಡ್ರಾಪ್ ಮಾಡೋರು ನನಗೆ ಎದ್ದಿರಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಲೇಟಾಗಿ ರೀಚ್ ಆಗೋದಾಯಿತು. ಪಾರ್ಕಿಂಗ್ ಬೇರೆ ತುಂಬ ಕಷ್ಟ, ಅಲ್ಲಿ ಪಾರ್ಕ್ ಮಾಡಿ ಹೋಗಂಗಿಲ್ಲ, ಇಲ್ಲಾಂದರೆ ಸುಮ್ಮನೆ ದುಡ್ಡು ಎಳಿತಾರೆ. ಸೊ ಹಾಗಾಗಿ ರೀಚ್ ಆಗಿದ ತಕ್ಷಣ ನಾನು ಒಳಗಡೆ ಎಂಟ್ರಿ ಆದೆ. ನನಗೆ ಕರೆಕ್ಟಾಗಿ ವಿಡಿಯೋಸ್ ಮಾಡ್ಕೊಳ್ಳೋಕ್ಕೂ ಅಷ್ಟೊಂದು ಟೈಮ್ ಇರಲಿಲ್ಲ. ಬಟ್ ಫಸ್ಟ್ ರೈಡ್ ಇದೆ, ತುಂಬ ಭಯ ಆಗ್ತಾಯಿದೆ. ಅದರಿಂದ ನಾನು ಹೆಂಗೆ ಫೇಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಿಕಾಸ್ ನನಗೆ ಹೈಟಿಂದ ತುಂಬ ಭಯ ಆಗುತ್ತೆ. ನಂಗೆ ಹೈಟ್ ಕಂಡ್ರೆ ನಿಜವಾಗ್ಲೂ ಭಯ ಅಂದರೆ ಭಯ ಅಷ್ಟಾಗುತ್ತೆ. ಸೊ ಹಾಗಾಗಿ ಐ ಡೋಂಟ್ ನೋ ಹೌ ಐ ವಿಲ್ ಫೇಸ್. ಇಷ್ಟು ವರ್ಷ ನಾನು ಲೈಕ್ ಜಾಸ್ತಿ ಹೈಟ್ ಇರುತ್ತೆ, ಒಬ್ಬಳೇ ಸಫರ್ ಮಾಡೋದು ಬೇಡ ಅಂತಾನೆ ನಾನು ಡಿಲೇ ಮಾಡಿದೆ. ಬಟ್ ಯಾವುದೇ ಕಾರಣಕ್ಕೂ ಎಷ್ಟು ದಿನ ಹಿಂಗೆ ಎದುರ್ಕೊಳ್ಳೋದು ಅಂತ ನಾನು ಇವತ್ತು ಸೋಲೋ ರೈಡ್ ಮಾಡಲೇಬೇಕು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇದು ರೀಚ್ ಆದೆ ನಾನು, ಆ್ಯಂಡ್ ಲಗೇಜ್ ಎಲ್ಲ ತೊಗೊಂಡು ಒಳಗೆ ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಕೌಂಟ್ರ್ ಹತ್ರ ಚೆಕಿಂಗ್ ಮಾಡ್ತಾ ಇದ್ರಲ್ಲ, ಲೈಕ್ ಅಲ್ಲಿ ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ಕೇಳಿದರು, ಬಟ್ ಐ ವಾಸಂಟ್ ಹ್ಯಾವಿಂಗ್ ವಿತ್ ಮೀ. ಬಟ್ ಹೆಂಗೋ ಪುಣ್ಯ ಒಳಗಡೆ ಬಿಟ್ಟರು. ಅದು ಆಧಾರಲ್ಲಿ ನನ್ನನ್ನು ಲೈಕ್ ನನ್ನ ಆಧಾರ್ ಕಾರ್ಡ್ನ ಅಪ್ಲೈ ಮಾಡೋಕ್ಕೆ ಹೇಳಿದರು. ಅಲ್ಲಿ ತೊಗೊಂಡ್ರೆ ನಿಮ್ಗೆ ಒಳಗೆ ಬಿಡ್ತೀವಿ ಅಂತ ಹೇಳಿದ್ರು. ಬೈ ಚಾನ್ಸ್ ತೊಗೊಂಡಿತ್ತು. ಸೊ ಹಾಗಾಗಿ ನಮ್ಮ ಒಳಗಡೆ ಎಂಟ್ರಿ ಆದೆ. ಹೋಗಿದ ತಕ್ಷಣ ಬೋರ್ಡಿಂಗ್ ಪಾಸ್ ಕೊಟ್ಟರು ನನಗೆ. ಪಾಸ್ ತೊಗೊಂಡು ನನಗೆ ಭಯ ಆಗಿತ್ತಂತ ವಾಶ್ರೂಮ್ಗೆ ಹೋಗಿ ಸೊ ನಾನು ವೇಟಿಂಗ್ ಏರಿಯಾದಲ್ಲೇ ವೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೂ ನನಗೆ ಬೋರ್ಡಿಂಗ್ ಪಾಸ್ ಅಂದರೆ ಲೈಕ್ ಪಾಸ್ ಅಲ್ಲಿ ತೊಗೊಳ್ತಾ ಇರಲಿಲ್ಲ, ಬಸ್ ಬರಲಿಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೆ ನಾನಲ್ಲಿ. ಸೊ ಫೈನಲಿ ನನಗೆ ಆ್ಯಕ್ಚುಲಿ ಏನೂ ಗೊತ್ತಾಗ್ತಾ ಇರಲಿಲ್ಲ ಇಲ್ಲಿ, ಬಟ್ ಅಂದ್ರೂ ಗೈಡೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಐ ಆಮ್ ರಿಯಲಿ ಹ್ಯಾಪಿ. ನನಗೆ ಲೇಟಾಗಿದೆ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತೆ. ಸೊ ಹಾಗಾಗಿ ಸ್ಟಿಲ್ ವೇಟಿಂಗ್. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಎವರ್ ಟಿಕೆಟ್. ದಿಸ್ ಈಸ್ ಮೈ ಫಸ್ಟ್ ಎವರ್ ಟಿಕೆಟ್. ಸೊ ನಮ್ಮ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮ್ ಸ್ಟಾರ್ಟ್ ಆಗಿದೆ. ಸೊ ಬಸ್ಸಲ್ಲಿ ನಮಗೆ ಪಿಕಪ್ ಮಾಡ್ಕೊಳ್ಳೋಕೆ ಬಂತು. ಸೊ ಹಾಗಾಗಿ ಇವಾಗ ನಾವು ಫ್ಲೈಟ್ ಕಡೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇದೇ ಬಸ್ಸು, ಇದರಲ್ಲೇ ನಮಗೆ ಪಿಕಪ್ ಮಾಡಿಕೊಂಡು ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಬಸ್ ಒಳಗಡೆ ಹೋಗಬೇಕಾದ್ರೆ ನನಗೆ ತುಂಬ ಭಯ ಆಗ್ತಾಯಿತ್ತು. ಲೈಕ್ ಓಕೆ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ದ ವೆರಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಎಷ್ಟು ಏರ್ಪ್ಲೇನ್ಸ್ ನಿಂತಿತ್ತು. ಆ್ಯಂಡ್ ಅದರಲ್ಲಿ ಚಿಕ್ಕದಾಗೂ ಇತ್ತು ಆ್ಯಂಡ್ ದೊಡ್ಡದಾಗೂ ಇತ್ತು. ದೊಡ್ಡದೆಲ್ಲ ಅಂದರೆ ಔಟ್ ಆಫ್ ಕಂಟ್ರಿ ಹೋಗೋದು, ಸಣ್ಣ ಪುಟ್ಟ ಎಲ್ಲ ಬಂದು ಸ್ಟೇಟ್ಸ್ ಒಳಗಡೆ ಬಂದು ಟ್ರಾವೆಲ್ ಮಾಡೋದು. ಸೊ ಹಾಗಾಗಿ ತುಂಬಾ ಇತ್ತು ಅಲ್ಲಿ ಫ್ಲೈಟ್ಸ್ ಎಲ್ಲ. ಇಂಡಿಗೋ ಅಂತೆ, ಏರ್ ಇಂಡಿಯಾ, ಬ್ರಿಟಿಷ್ ಏರ್ಲೈನ್ಸ್ ಅಂತ ನಾನು ಹೊರಡಬೇಕಾದ್ರೆ ಒಂದು ಹೋಗ್ತಾ ಇತ್ತು. ಯು ಮೈಟ್ ಸಿ ಇಲ್ಲಿ ಬರುತ್ತೆ, ನೆಕ್ಸ್ಟ್ ಬರುತ್ತೆ ಇವಾಗ. ಸೊ ಅದು ಏರ್ಲೈನ್ಸ್ ಬಂದು ಆಚೆ ಲೈಕ್ ಔಟ್ಸೈಡ್ ಕಂಟ್ರಿ ಹೋಗ್ತಾ ಇತ್ತು. ಲೈಕ್ ಮಾರ್ನಿಂಗ್ ಡಿಪಾರ್ಚರ್ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ನೋಡೋ ಅವಕಾಶ ಸಿಕ್ತು ನನಗೆ. ಲೈಕ್ ಐ ವಾಸ್ ರಿಯಲಿ ವೆರಿ ಹ್ಯಾಪಿ. ಆ್ಯಂಡ್ ಅಲ್ಲೇ ನಿಂತಿದೆ ನೋಡಿ, ಅದೇ ಬ್ರಿಟಿಷ್ ಏರ್ಲೈನ್ಸ್. ಸೊ ಐ ಥಿಂಕ್ ಇದು ಔಟ್ ಆಫ್ ಕಂಟ್ರಿಗೆ ಹೋಗೋದು. ಸೊ ಹಾಗಾಗಿ ಅದನ್ನು ನಾನು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿದ್ದೀನಿ, ಬಿಕಾಸ್ ನನಗೆ ಆ ಏರ್ಲೈನ್ಸ್ ತುಂಬಾ ಇಷ್ಟ ಆಯಿತು. ತುಂಬ ದೊಡ್ಡದಾಗಿತ್ತು ಆ್ಯಕ್ಚುಲಿ ಅದು. ಆ್ಯಂಡ್ ಅಷ್ಟೇ ಕ್ಯೂಟಾಗೂ ಇತ್ತು ನೋಡೋಕ್ಕೂ. ಲೈಕ್ ಒಂಥರ ಮನ್ಸಿಗೆ ನೆಮ್ಮದಿ ಸಿಗ್ತಾಯಿತ್ತು. ಲೈಕ್ ಮೂವಿ ಎಲ್ಲ ನೋಡ್ತಿದ್ವಿ ಅಲ್ಲ, ಅಷ್ಟು ದೊಡ್ಡದೆಲ್ಲ ಏರ್ಲೈನ್ಸು. ಸೊ ರಿಯಲ್ ಆಗಿ ನೋಡೋಕ್ಕಾಗಲಿಲ್ಲ ಅಂತ. ಹಾಗಾಗಿ ಇವತ್ತು ಆಪರ್ಚುನಿಟಿ ಸಿಕ್ಕಿದ್ದಕ್ಕೋಸ್ಕರ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಲುಕಿಂಗ್ ರಿಯಲಿ ಅಮೇಝಿಂಗ್ ಯಾರ್, ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಸೊ ನಾವು ನಮ್ಮ ಪಯಣ ಕಡೆ ಹೊರಡ್ತಾ ಇದ್ದೀವಿ ಇವಾಗ ಬಸ್ಸಿಂದ. ಸೊ ನಮ್ಮದು ಸ್ಟಾರ್ ಏರ್ ಬಂದು, ಸೊ ಸ್ಟಾರ್ ಏರ್ ಪ್ಲೇನಲ್ಲಿ ನಾವು ಇವಾಗ ಹೋಗಬೇಕು. ಸೊ ಹಾಗಾಗಿ ಅಲ್ಲಿಗೆ ನಮಗೆ ರೀಚ್ ಮಾಡಿಸಿದ್ರು. ಆ್ಯಂಡ್ ಪಾಸ್ ತೊಗೊಂಡು ನಾನು ಏರ್ಲೈನ್ಸಲ್ಲಿ ಹೋಗ್ತಾ ಇದ್ದೀನಿ. ಸೊ ನಾವು ಒಂದು ಸ್ವಲ್ಪ ಪೋಸ್ ಕೊಡೋಣ ಅಂತ ಕೊಟ್ಟೆ. ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು ಅಲ್ಲೂ ಬಿಫೋರ್ ಎಂಟ್ರ್ ಆಗೋಕ್ಕೆ. ಸೊ ತುಂಬ ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ, ಚಿಕ್ಕದಾಗಿತ್ತು ಫ್ಲೈಟ್ ಬಂದು. ನೋಡ್ಬೋದು ನೀವು. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್.
ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ನನಗೆ ವಿಂಡೋ ಸೀಟ್ ಸಿಕ್ಕಿತ್ತು ಆ್ಯಂಡ್ ಐ ವಾಸ್ ರಿಯಲಿ ಲಕ್ಕಿ. ಯಾಕಂದರೆ ನನ್ನ ಪಕ್ಕದಲ್ಲೂ ಯಾರೂ ಇರಲಿಲ್ಲ, ಸೊ ನಾನು ಒಬ್ಬಳೇ ಇದ್ದೆ. ಆ್ಯಂಡ್ ಇಟ್ ವಾಸ್ ವೆರಿ 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 ಗುಡ್ ಫೀಲಿಂಗ್ ಸೀಟ್ ಬೆಲ್ಟ್ ಫುಲ್ ಟೈಟಾಗಿ ಹಾಕ್ಕೊಂಡೆ ನಾನು ಎಲ್ಲಿ ಲೂಸ್ ಆಗಿಬಿಡುತ್ತೋ ಅಂತ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಸೊ ಅದಕ್ಕೆ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ಬಂದರು ಇವಾಗ. ಆ್ಯಂಡ್ ಅಲ್ಲಿ ನೋಡಿ ಅದು ಬ್ರಿಟಿಷ್ ಏರ್ಲೈನ್ಸ್ ಹೋಗ್ತಾ ಇದೆ, ಅದನ್ನು ಕ್ಯಾಪ್ಚರ್ ಮಾಡಿದೆ ನಾನು. ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಿರಲಿಲ್ಲ, ಸುಮ್ಮನೆ ಕೂತಿದ್ದೆ. ಬಿಡಬೇಕಾದ್ರೇ ತುಂಬ ಭಯ ಆಗುತ್ತೆ. ಸೊ ಹಾಗಾಗಿ ನೋಡಿ ಎಷ್ಟು ಫ್ಲೈಟ್ಸ್ ನಿಂತಿದೆ ಅಲ್ವಾ ಇಲ್ಲಿ. ಇಟ್ ವಾಸ್ ಜಸ್ಟ್ ಲುಕಿಂಗ್ ಅಮೇಝಿಂಗ್ T2 ಹೋಗಿದ್ವಿ, ಅಲ್ಲಿ ಇತ್ತು. ಬಟ್ ಅಲ್ಲಿಂದ T1 ಹತ್ರ ನಿಂತಿತ್ತು ಏರ್ಲೈನ್ಸ್ ಎಲ್ಲ. ಬಟ್ ಅದು ನಾವು ಹೋಗೋ ದಾರಿಯೆಲ್ಲ T2 ಬಂದೇ ಹೋಗಬೇಕು, ಬಿಕಾಸ್ ಸ್ಟಾರ್ ಏರ್ಸ್ ಎಲ್ಲ ಅಲ್ಲೇ ಇರೋದು. ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಲೈಕ್ ಇಫ್ ಎನಿ ಎಮರ್ಜೆನ್ಸಿ, ಸೊ ನಾವು ಏನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ಮೈ ಜರ್ನಿ ಸ್ಟಾರ್ಟ್ಸ್ ನಾವು. ನನಗೆ ಗೊತ್ತೇ ಆಗ್ತಿರಲಿಲ್ಲ ಲೈಕ್ ನಾನು ಫ್ಲೈ ಆಗ್ತಾ ಇದ್ದೀನಿ ಅಂತ, ಭಯ ಆಗ್ತಾಯಿತ್ತು ತುಂಬ. ಆ್ಯಂಡ್ ನಾನು ಜಸ್ಟ್ ಇನ್ನೂ ನೆಲದ ಮೇಲೆ ನಡೀತಾ ಇದೆ ಅಂದರೆ ಲೈಕ್ ಇಟ್ಸ್ ರನ್ನಿಂಗ್ ಆನ್ ಗ್ರೌಂಡ್ ಅಂತ ಅಂದ್ಕೊಂಡೆ. ಬಟ್ ನೋಡ್ತಾನೆ ಯಾವಾಗ ಫ್ಲೈ ಆಯಿತು ಅಂತಲೇ ನನಗೆ ಗೊತ್ತೇ ಇಲ್ಲ. ಇಟ್ ವಾಸ್ ಲೈಕ್ ಡ್ರೀಮ್, ಬಿಕಾಸ್ ನನಗೆ ಭಯ ಆಗ್ತಾ ಇತ್ತು ಲೈಕ್ ಏನಾಗುತ್ತೋ ಅಂತ. ಯಾಕಂದರೆ ನಾನು ತುಂಬ ಕೇಳಿದ್ದೆ ಮೇಲೆ ಹೋಗ್ಬೇಕಾದ್ರೆ ಈ ಥರ ಹೊಟ್ಟೆಲೆಲ್ಲ ಜುಮ್ ಅನ್ನುತ್ತೆ ಅಂತ. ಬಟ್ ಆ ಥರ ಯಾವುದೂ ಆಗಿಲ್ಲ. ಬಟ್ ಒಂಚೂರು ಆಯಿತು, ಬಟ್ ಅದು ನನಗೆ ಗೊತ್ತಾಗಲಿಲ್ಲ, ಲೈಕ್ ಫ್ಲೈ ಆಗೋ ವಿಡಿಯೋ ಟೈಮಲ್ಲಿ ನಂಗೆ ಗೊತ್ತಾಗಲಿಲ್ಲ. ಸೊ ಫೈನಲಿ ಐ ಆಮ್ ಫ್ಲೈಯಿಂಗ್ ತುಂಬ ಖುಷಿ ಆಗ್ತಾಯಿದೆ. ವಿಂಡೋ ಸೀಟ್ ಸಿಕ್ಕಿರೋದಕ್ಕೂ ನಾನು ಎಂಜಾಯ್ ಮಾಡ್ತಾ ಇರೋದಕ್ಕೂ ಸಖತ್ತಾಗಿತ್ತು. ಆ್ಯಂಡ್ ಇದೆಲ್ಲ ಕ್ಲೌಡ್ಸ್ ಬಂದು ನಾನು ಬರೀ ಕನ್ಸಲ್ಲಿ ನೋಡಿದೆ. ಒಂದ್ಸಲ ಕನ್ಸಲ್ಲಿ ಬಂದಿತ್ತು ನನಗೆ ಕ್ಲೌಡ್ಸ್ ಎಲ್ಲ. ಕ್ಲೌಡ್ಸ್ ಮೇಲೆ ಕೂತ್ಕೊಂಡು ನಾನು ಆಟ ಆಡ್ತಾ ಇದ್ದೆ ಅಂತೆ. ಬಟ್ ನಾನು ಇದುವರೆಗೂ ಮೇಲಿಂದ ನೋಡಿಲ್ಲ ಕ್ಲೌಡ್ಸ್ ಹೆಂಗಿರುತ್ತೆ ಅಂತ. ಸೊ ಇವಾಗ ನೋಡ್ತಾ ಇದ್ದೀನಿ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅಲ್ಲಿ ಬಂದು ನೆಕ್ಸ್ಟ್ ಇವಾಗ ನಮಗೆ ಕಾಫಿ ಎಲ್ಲ ಕೊಡ್ತಾಯಿದ್ರು. ನನಗೆ ಗೊತ್ತಿರಲಿಲ್ಲ ಹೆಂಗೆ ತೊಗೋಬೇಕು ಅಂತ. ಸೊ ಅವರು ಕಂಪಲ್ಸರಿ ಚೇಂಜ್ ಕೊಡಲೇಬೇಕು ಅಂತೆ. ಸೊ ಯಾರಾದರೂ ನೆಕ್ಸ್ಟ್ ಟೈಮ್ ಕ್ಯಾರಿ ಹೋಗಬೇಕಾದ್ರೆ ನೀವು ಚೇಂಜ್ಗಳನ್ನು ಕ್ಯಾರಿ ಮಾಡ್ಕೊಂಡು ಹೋಗಲೇಬೇಕು. ಸೊ ಕಾಫಿ ಆ್ಯಂಡ್ ಸಮ್ ಕುಕೀಸ್ ಇರುತ್ತೆ ಅಲ್ಲಿ, ಆ್ಯಂಡ್ ಉಪ್ಮಾ ಇರುತ್ತೆ ತಿಂಡಿಯಲ್ಲಿ, ಆ್ಯಂಡ್ ಮ್ಯಾಗಿ ಕೊಡ್ತಾರೆ, ಇನ್ಸ್ಟೆಂಟ್ ಮ್ಯಾಗಿ, ಆ್ಯಂಡ್ ಪೋಹ ಇರುತ್ತೆ, ದಟ್ಸ್ ಇಟ್. ಆ್ಯಂಡ್ ಒಂದು ಸ್ವಲ್ಪ ಡ್ರಿಂಕ್ಸ್ ಇರುತ್ತೆ, ನಾನ್ ಆಲ್ಕಹಾಲಿಕ್ ಬಿಯರ್ ಅಂತ ಕೊಡ್ತಾರೆ. ಸೊ ದಿಸ್ ಈಸ್ ದ ಕಾಫಿ. ಅಷ್ಟು ಕೂಲ್ ವೆದರಲ್ಲಿ ಕಾಫಿ ಬಿಸಿ ಬಿಸಿ, ನಂದಂತೂ ನಾಲ್ಗೆನೇ ಸುಟ್ಟೋಯಿತು. ಅದಕ್ಕೆ ಬೇಜಾರಲ್ಲಿ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಸಿ ಅಗೇನ್ ದ ವೀವ್ಸ್ ಆ್ಯಂಡ್ ಆಲ್ ಕ್ಲೌಡ್ಸ್ ಮೇಲಿಂದ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಲೈಕ್ ಇಟ್ಸ್ ಲೈಕ್ ಅ ಡ್ರೀಮ್ ಆ್ಯಂಡ್ ವಿಚ್ ಕೇಮ್ ಟ್ರೂ. ಐ ರಿಯಲಿ ಲವ್ಡ್ ಇಟ್. ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದು ಆಮೇಲೆ ನಾನು ಸುಮ್ಮನಾಗಿರಬೇಕು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಎಷ್ಟು ಚೆನ್ನಾಗಿರೋ ವ್ಯೂಸ್ಗಳು ಸಿಗ್ತಾ ಇತ್ತು ಅಂತಂದರೆ ಲೈಕ್ ಇಟ್ ವಾಸ್ ರಿಯಲಿ 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 ಅಮೇಝಿಂಗ್. ಅಲ್ಲಿ ದೂರ ನೋಡ್ತಾ ಇದ್ದೀರಲ್ಲ, ಇಟ್ಸ್ ಲೈಕ್ ಶೈನಿಂಗ್ ಆ್ಯಂಡ್ ಆಲ್. ಅದು ರಿಯಲ್ ಆಗಿ ನೋಡಬೇಕಾದ್ರೆ ತುಂಬ ಬ್ಯೂಟಿಫುಲ್ ಅನಿಸ್ತಾ ಇತ್ತು. ಯಾವ ಥರಪ್ಪ ಅಂತಂದರೆ ಈ ಥರ ಎಲ್ಲ ದೇವ್ರದ್ದು ವೀಡಿಯೋಸ್ ಎಲ್ಲ ಮಾಡ್ತಾರೆ, ಸಿನಿಮಾಗಳೆಲ್ಲ ನೋಡ್ತೀವಿ, ಲೈಕ್ ಆಕಾಶದಿಂದ ದೇವರೆಲ್ಲ ಕೂತ್ಕೊಂಡು ಅಲ್ಲಿ ಎಲ್ಲ ಆಳ್ಕೆ ಮಾಡ್ತಾರೆ. ಸೊ ನನಗೆ ನಿಜವಾಗ್ಲೂ ಅದೇ ಥರ ಫೀಲ್ ಆಗ್ತಾಯಿತ್ತು, ಬಿಕಾಸ್ ನಾನು ನೋಡಿದ್ದು ಅದೇ ಥರ ಇತ್ತು. ಆ್ಯಂಡ್ ಇಲ್ಲೂ ಅದೇ ಥರ ಇದೆ ಸೇಮ್. ಅಷ್ಟು ಬ್ಯೂಟಿಫುಲ್ ಆಗಿರುತ್ತಾ ಅಂತ ತುಂಬ ಖುಷಿ ಆಯಿತು. ಫೈನಲಿ ಇದು ಬಂದು ನಮ್ಮೂರ ಕಡೆ ಪ್ರಯಾಣ ಸ್ಟಾರ್ಟ್ ಆಯಿತು. ಸೊ ಇನ್ನೇನು ನಮಗೆ ನಮ್ಮೂರಿಗೆ ರೀಚ್ ಆಗೋ ಟೈಮ್ ಬಂತು. ಸೊ ನಮ್ಮೂರು ಮೇಲಿಂದ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಎಷ್ಟು ಮನೆಗಳಿದೆ ನಮ್ಮೂರಲ್ಲಿ, ಎಷ್ಟು ಹತ್ರ ಎಷ್ಟು ಸಂಖ್ಯೆದಲ್ಲಿ ಎಲ್ಲ ಜನಗಳು ತುಂಬಿಕೊಂಡಿದ್ದಾರೆ ಅಂತಂದರೆ ಯಪ್ಪ ದೇವರೇ, ಮೇಲಿಂದ ನೋಡೋಕ್ಕೂ ತುಂಬ ಮಜಾ ಬರುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ದರ್ಶನ ಸಿಗುತ್ತೆ, ಅದೃಶ್ಯ ಸಿಗುತ್ತೆ ಆ್ಯಕ್ಚುಲಿ, ಸಾರಿ. ಸೊ ನೀವು ನೋಡ್ಬೋದು ನಮ್ಮೂರ ಕಡೆ ಎಲ್ಲ ಎಷ್ಟು ಮನೆಗಳಿದೆ ಅಂತ. ನಾನು ಈ ಥರ ವ್ಯೂ ನಾನು ನೋಡಿರಲಿಲ್ಲ ಎಲ್ಲೂ. ಆ್ಯಂಡ್ ಇಟ್ಸ್ ಅ ಸಿಟಿ ಈವನ್ ದೋ ಅಲ್ಲಿ ತುಂಬ ಜನ ಪಬ್ಲಿಕ್ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಮೇನ್ ಸಿಟಿ ಅಂತಲೇ ಹೇಳ್ಬೋದು. ಸೊ ನಮ್ಮೂರಲ್ಲಿ ಕ್ರೌಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಪ್ರಿಟಿ ಬ್ಯೂಟಿಫುಲ್. ಸಿ ಇದು ಬಂದು ನಮ್ಮೂರು. ಎಷ್ಟು ಮನೆಗಳಿದೆ ಅಲ್ಲ. ಬೀದರ್, ದಿಸ್ ಈಸ್ ಬೀದರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬೀದರ್, ಇಟ್ಸ್ ಆಲ್ವೇಸ್ ಅ ರಾಯಲ್ ಸಿಟಿ, ಕ್ರೌನ್ ಆಫ್ ಕರ್ನಾಟಕ. ನೋಡಿ ಕ್ರೌನ್ ಆಫ್ ಕರ್ನಾಟಕದಲ್ಲೇ ಎಷ್ಟು ಮನೆಗಳಿದೆ ಅಂತ. ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ. ಸೊ ಪ್ಲೇಸ್ಗಳನ್ನೇ ಕಂಡುಹಿಡಿಯೋಕೆ ಆಗ್ತಿರ್ಲಿಲ್ಲ, ಅಷ್ಟು ಮನೆಗಳಿತ್ತಲ್ಲಿ. ಆ್ಯಂಡ್ ಅಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು, ಲೈಕ್ ಹಾಸ್ಪಿಟಲ್ಸ್ ಆ್ಯಂಡ್ ಆಲ್. ಆ್ಯಂಡ್ ನೋಡಿದ ತಕ್ಷಣ ಅಂತ ಏನು ಗೊತ್ತಾಗಲ್ಲ, ಬಟ್ ಟೈಮ್ ಹಿಡಿಯುತ್ತೆ.
ಬಟ್ ಇಟ್ಸ್ ರಿಯಲಿ ಅಮೇಝಿಂಗ್ನ ಎಷ್ಟೋ ಮನೆಗಳಿದೆ. ಲ್ಯಾಂಡ್ ಆಗ್ತಾ ಆಗ್ತಾ ಅಂತೂ ಇನ್ನೂ ಮನೆಗಳು ತುಂಬ ಹತ್ತಿರ ಆಗ್ತಾ ಇತ್ತು. ಸೊ ಹಾಗಾಗಿ ಭಯ ಜಾಸ್ತಿ ಆಗ್ತಾ ಇತ್ತು. ವೆಲ್ಕಮ್ ಟು ಬೀದರ್. ಅಲ್ಲಿ ನಾವು ಡಿಪಾರ್ಚ್ ಆಗಬೇಕಾದ್ರೆ ನಮಗೆ ಯಾವುದೇ ವಿಡಿಯೋಸ್ ಅಥವಾ ಫೋನ್ ಅಲೌ ಮಾಡಲ್ಲ. ಬಿಕಾಸ್ ಏನೋ ಗೊತ್ತಿಲ್ಲ, ಅಲ್ಲಿ ಫೋನ್ಸಲ್ಲಿ ವಿಡಿಯೋಸ್ ಮಾಡ್ಕೊಳ್ಳೋದು, ಫೋಟೋಸ್ ತಗೊಳ್ಳೋದು ಅಲೌ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೂ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅವ್ರು ನನಗೆ ವಾರ್ನಿಂಗ್ ಕೊಟ್ಟಿದ್ರು, ಲೈಕ್ ಅನೌನ್ಸ್ಮೆಂಟ್ ಮಾಡಿದರು ವಿಡಿಯೋಸ್ ಎಲ್ಲ ಮಾಡಬೇಡಿ ಅಂತ. ಸೊ ಅದಕ್ಕೆ ಅದಾದಮೇಲೆ ನಾನು ಒಂದು ಅಲ್ಪ ಸ್ವಲ್ಪ ಅಂದ್ರೂ ಕದ್ದು ಮಾಡಿದೆ. ಆ್ಯಂಡ್ ಸಿ ಲ್ಯಾಂಡ್ ಆಗ್ತಾಯಿದೆ. ಲ್ಯಾಂಡ್ ಆಗಬೇಕಾದ್ರೂ ಅಷ್ಟೊಂದೇನು ಇದು ಆಗಲಿಲ್ಲ. ಇಟ್ ವಾಸ್ ವೆರಿ ಸ್ಮೂತ್. ಆ್ಯಕ್ಚುಲಿ ಹ್ಯಾಟ್ಸ್ ಆಫ್ ಫಾರ್ ಪೈಲಟ್, ಯಾಕಂದರೆ ಅವ್ರು ತುಂಬ ಸ್ಮೂತಾಗಿ ರೈಡ್ ಮಾಡಿದ್ರು. ಸಿ लिख सकते हैं। हम आशा करते हैं कि आप हमें दोबारा अपना सेवा का अवसर देंगे, क्योंकि हमने स्टार एयर कनेक्टिंग रेल इंडिया ಫೈನಲಿ ಐ ಲ್ಯಾಂಡೆಡ್ ಟು ಬೀದರ್. ಸೊ ಅಲ್ಲಿ ನಾವು ಲ್ಯಾಂಡ್ ಆಗಿದ ತಕ್ಷಣ ಬಸ್ಸಿಂದ ನಮಗೆ ಪಿಕಪ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ವಿ ಹ್ಯಾವ್ ಟು ಕಲೆಕ್ಟ್ ಅವರ್ ಲಗೇಜ್ ಆ್ಯಂಡ್ ಆಲ್. ಸೊ ನಾನು ವೇಟ್ ಮಾಡಿದೆ, ಆಚೆ ಬರ್ತಾರೆ ನಂಗೆ ಮನೆಯವ್ರು ಕರೆಯೋಕ್ಕೆ ಅಂತ. ತುಂಬ ಲೇಟ್ ಆಗ್ತಿತ್ತು ಅಂತ ನಾನೇ ಆಟೋ ತೊಗೊಂಡು ಹೊರಟೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.